ಈಗ ಒಕ್ಕಲಿಗ ಸಮುದಾಯ ಮತ್ತೆ ಕಾಕೋಡ್ ಈಗ ಪ್ರಾತಿನಿಧ್ಯ ಸಿಕ್ಕಿದೆ. ಇದನ್ನು ಹೊರತುಪಡಿಸಿ ಯಾವೆಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗ್ಬೇಕು ಅಂತ ಅವೆಲ್ಲ ಅದನ್ನ ಅವ್ರು ಅಸೆಸ್ ಮಾಡ್ಬೇಕ್ರಿ. ಯಾವ್ದು ನಮ್ ಜೊತೆ ಇದಾರೆ, ಯಾವ ಕಮಿಟಿ ಇದೆ, ಯಾರಿಗೆ ಪ್ರೋತ್ಸಾಹ ಮಾಡ್ಬೇಕು ಅನ್ನೋ ಡಿಸಿಷನ್ ತೊಳೆದು ಅವ್ರಿಗೆ ಅದನ್ನ ಮಾಡ್ಬೇಕಂತ ಮಾತ್ರ ಅಷ್ಟು ಹೇಳಿದ್ವಿ. ಇಂಥವ್ರಿಗೆ ಇಂಥ ಜಾತಿ ಅಂತ ಹೇಳಿಲ್ಲ. ನೀವು ಮಾಡೋದ ಅವಶ್ಯಕತೆ ಇದೆ, ಕನ್ವಿನ್ಸ್ ಮಾಡಿದೀವಿ ಅವ್ರಿಗೆ. ಯಾಕಂದ್ರೆ ಕರ್ನಾಟಕ ರಾಜಕಾರಣ ಬಗ್ಗೆ ಅವ್ರಕಿನ ಚೆನ್ನಾಗಿ ನಿನ್ನೆ ಸೇರಿರುವ ನಾಯಕರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಏನ್ ಸಲಹೆ ಅಥವಾ ಏನ್ ಮನವಿ ಮಾಡಿದ್ರು? ಮನವಿ ಅದೇ DCM ಪ್ಲಸ್ ಸರಿಯಾದ ರೀತಿಯಿಂದ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಆಗ್ಬೇಕು. ಅವ್ರ ಜವಾಬ್ದಾರಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೋಬೇಕು. ಇಲ್ಲ, ಸ್ಪರ್ಧೆ ಮಾಡ್ಲಿಕ್ಕೆ ಇನ್ನೋರ್ಗೆ ಯಾರು ಕೂಡ ಹೇಳಿಲ್ಲ. ನಿನ್ನೆ ಕೂಡ ಅದೇನು ಪ್ರಸ್ತಾಪ ಆಗಿಲ್ಲ. ಇಲ್ಲ, ಅದು ಅವ್ರ ವರ್ಷನ್ ಬೇರೆ, ನಮ್ಮ ವರ್ಷನ್ ಬೇರೆ. ಅವ್ರದ್ದು ಬೇರೆ, ನಮ್ದು ಡಿಮಾಂಡ್ ಬೇರೆ. ಈಗ DK ಶಿವಕುಮಾರ್ ಅವ್ರದ್ದು ಇದ್ದಾರೆ, ಅವ್ರು ಇದ್ದೇ ಇರ್ತಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಅವ್ರು DCM ಆಗಿ ಇದ್ದೇ ಇರ್ತಾರೆ. ಅದು ಬಿಟ್ಟು ಹೊರತಾಗಿ ಅಂತ ನಾವು ಕ್ಲೇಮ್, ಅದು ಸಮುದಾಯವಾದ ಏನಾಗಲ್ಲ. ಯಾಕೆ ಕಾನ್ಫ್ಲಿಕ್ಟ್ ಆಗ್ತದೆ? ಈಗ ಆಲ್ರೆಡಿ ಅವ್ರು ಇದಾರಲ್ಲ, ಅವ್ರೇನ್ ನಾವೇನ್ ತೆಗಿ ಅಂತ ಹೇಳ್ತಾ ಇಲ್ಲ. ಅವರು ಇರ್ತಾರೆ, ಅವರೇ ಇರ್ತಾರೆ. ಇನ್ನು ಅಡಿಷನ್ ಮಾಡಿದ ಸಮುದಾಯದ ಪರವಾಗಿ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ ಅವ್ರು ಡಿಸ್ಟರ್ಬ್ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ಒಂದೇ DCM ಇರಬೇಕು ಅಂತ ಕರಾರನ್ನ ಅದ್ರ ಪ್ರಕಾರ ಆಗಿದೆ. ಈಗ ಹೆಚ್ಚುವರಿ ಆಗ್ಬೇಕಂತಿಲ್ಲ ನಮ್ಮ ಹೇಳಿದೀವಿ. ಡಿಸಿಷನ್ ತೊಳೆದು ಹೈಕಮಾಂಡ್ ಬಿಟ್ಟಂತ ನಾವ್ ಹೇಳಿದಿವಲ್ಲ. ನಾವು ಈ ರೀತಿ ಕನ್ವಿನ್ಸ್ ಅವ್ರಿಗೆ ಮಾಡಿದೀವಿ. ಈ ತರ ರಾಜ್ಯದ ಪರಿಸ್ಥಿತಿ ಹಿಂಗಿದೆ ಹೇಳಿದೀವಿ. ಸೊ ಮಾಡುದು ಬಿಡುದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವ್ ಹೇಳಿದೀವಿ ಅಷ್ಟೇ. ಡಿಸಿಷನ್ ಅಂತಿಮವಾಗಿ ತೆಗೆದುಕೋಬೇಕಾದ್ರು ಹೈಕಮಾಂಡ್ ಅವರು, ಜನರಲ್ ಸೆಕ್ರೆಟರಿ ಅವರು, CM ಅಧ್ಯಕ್ಷರು ಅವ್ರು ತಗೋಬೇಕು. ನಮ್ದು ವಸ್ತುಸ್ಥಿತಿ ಏನಿದೆ, ನಮ್ದು ಹೇಳುವಂತ ಡ್ಯೂಟಿ ಇತ್ತು, ಹೇಳಿದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.